From the last class, we are going to discuss about the chapter that is biotechnology and its application. In previous classes, we have already discussed about the biotechnology applications in agricultural field. In today's class, I am going to discuss the biotechnological applications in medicine or medical field. In that first one, genetically engineered insulin. Insulin means insulin, it is the hormone and it is synthesis in a pancreas of islate Langerhans cells. The pancreas of islate of Langerhans cells of a pancreas, they are synthesis the human insulin, and that insulin, it maintain or it control the carbohydrate level or sugar level or glucose level in a blood. And here, if the insulin, deficiency of insulin, if the deficiency of insulin, it cause a disease that is hyperglycemia, in which the excess amount of sugar level or the excess amount of glucose, it can be removed from the urine. Genetically engineered insulin ಅನ್ನು ನಾವು ಬಯೋಟೆಕ್ನಾಲಜಿಕಲ್ ಹೆಲ್ತ್ ಇಂದ ಏನು ಮಾಡ್ತೀವಿ, ಫಾರ್ಮೇಷನ್ ಮಾಡ್ತೇವೆ. ಸೊ ಇಲ್ಲಿ ಇನ್ಸುಲಿನ್ ಅಂದ್ರೆ ಏನು? ಇನ್ಸುಲಿನ್ ಇಟ್ ಈಸ್ ಅ ಹಾರ್ಮೋನ್. ಈ ಹಾರ್ಮೋನ್ ಏನು ಮಾಡ್ತೈತೆ ಅಂದ್ರೆ ಎಲ್ಲಿ ಸಿಂಥಸಿಸ್ ಆಗ್ತೈತೆ ಅಂದ್ರೆ ಪ್ಯಾಂಕ್ರಿಯಾಸ್, ನಮ್ಮ ಬಾಡಿ ಒಳಗಡೆ ಇರುವಂಥ ಪ್ಯಾಂಕ್ರಿಯಾಸ್ ಒಳಗಡೆ ಐಸ್ಲೇಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಸೆಲ್ಸ್ ಏನು ಮಾಡ್ತಾವೆ ಅಂದ್ರೆ ಇನ್ಸುಲಿನ್ ಅನ್ನು ಸಿಂಥಸಿಸ್ ಮಾಡ್ತಾವೆ. ಸೊ ಇನ್ಸುಲಿನ್ ಫಂಕ್ಷನ್ ಏನು? ಇಟ್ ಮೇಂಟೈನ್ ದ ಗ್ಲೂಕೋಸ್ ಲೆವೆಲ್ ಇನ್ ಅ ಬ್ಲಡ್. ಕಾರ್ಬೋಹೈಡ್ರೇಟ್ ಅನ್ಬೋದು ಆರ್ ಶುಗರ್ ಅನ್ಬೋದು ಆರ್ ಗ್ಲೂಕೋಸ್ ಅನ್ಬೋದು. ಇಟ್ ಮೇಂಟೈನ್ ದ ಗ್ಲೂಕೋಸ್ ಲೆವೆಲ್ ಇನ್ ಅ ಬ್ಲಡ್. ಇಫ್ ನಮ್ಮ ಬಾಡಿ ಒಳಗಡೆ ಇನ್ಸುಲಿನ್ ಕಂಟೆಂಟು ಪ್ರೊಡಕ್ಷನ್ ಇನ್ಸುಲಿನ್ ಕಂಟೆಂಟು ಕಡಿಮೆ ಆಯಿತು ಅಂದ್ರೆ ಸೊ ಆ ಡಿಸೀಸನ್ನು ನಾವು ಹೈಪರ್ಗ್ಲೈಸೇಮಿಯಾ ಡಿಸೀಸ್ ಅಂತ ಕರಿತೇವೆ. ಸೊ ಇನ್ಸುಲಿನ್ ಕಂಟೆಂಟ್ ರೆಡ್ಯೂಸ್ ಆದಮೇಲೆ ಬಾಡಿ ಒಳಗಡೆ ಏನಾಗ್ತದೆ, ಶುಗರ್ ಲೆವೆಲ್ಲು, ಬ್ಲಡ್ ಒಳಗಡೆ ಶುಗರ್ ಲೆವೆಲ್ ಜಾಸ್ತಿ ಆಗಿ ಸೊ ಆ ಗ್ಲೂಕೋಸು ಶುಗರ್ ಏನಾಗ್ತೈತೆ ಅಂದರೆ ಯೂರಿನ್ ಥ್ರೂ ಏನಾಗ್ತದೆ, ಪಾಸ್ ಆಗ್ತದೆ. ಸೊ ಆ ಡಿಸೀಸನ್ನು ನಾವು ಡಯಾಬಿಟಿಸ್ ಡಿಸೀಸ್ ಅಂತ ಕರಿತೇವೆ. ಸೊ ಇಲ್ಲೇ ಡಯಾಬಿಟಿಸ್ ಪೇಷಂಟ್ ಒಳಗಡೆ ನಾವು ಆರ್ಟಿಫಿಷಿಯಲಿ ಇನ್ಸುಲಿನ್ ಅನ್ನು ಏನು ಮಾಡ್ತೀವಿ, ಇಂಜೆಕ್ಟ್ ಮಾಡ್ತೇವೆ. ಸೊ ಆ ಆರ್ಟಿಫಿಷಿಯಲಿ ಇನ್ಸುಲಿನ್ ಅನ್ನು ನಾವು ಯಾವ ರೀತಿ ಬಯೋಟೆಕ್ನಾಲಜಿಕಲ್ ಹೆಲ್ತ್ ಇಂದ ಪ್ರೊಡ್ಯೂಸ್ ಮಾಡ್ತೀವಿ? ಸ್ಟ್ರಕ್ಚರ್ ಆಫ್ insulin. Here the insulin, it has mainly two chains. They are A chain or A polypeptide chain ಅಂತ ಕರಿತೀವಿ, and B chain. Here the A chain, it has 21 amino acids and B chain, it has 30 amino acids. These two chains are connected by the help of a chain that is called C chain. ಇವೆರಡು ಚೈನ್ಸು ಏನಾಗಿರ್ತಾವೆ, C chain ಇಂದ ಕನೆಕ್ಷನ್ ಆಗಿರ್ತಾವೆ. ಸೊ ಅದನ್ನು ನಾವು ಕನೆಕ್ಟಿವ್ ಚೈನ್ ಅಂತ ಕರಿತೇವೆ. ಸೊ ಇಲ್ಲಿ ವಾಟ್ ಈಸ್ ದ ಫಂಕ್ಷನ್ ಆಫ್ C chain? ಇಲ್ಲಿ A ಚೈನು B ಚೈನನ್ನು ಕನೆಕ್ಷನ್ ಮಾಡೋದೇ ಕನೆಕ್ಟಿವ್ ಚೈನ್ ಆರ್ C ಚೈನ್ ಫಂಕ್ಷನ್. ಯಾವಾಗಲೇ A ಚೈನು B ಚೈನು
ಅದರ ಒಳಗಡೆ ಇರುವಂಥ ಅಮೈನೋ ಆ್ಯಸಿಡ್ಸು ಡೈಸಲ್ಫೈಡ್ ಬಾಂಡ್ ಏನಾಗ್ತಾವೆ ಅಟ್ಯಾಚ್ಮೆಂಟ್ ಆಗ್ತಾವೆ. ದೇ ಆರ್ ಹೆಲ್ಡ್ ಬೈ ದ ಹೆಲ್ಪ್ ಆಫ್ disulfide bond. Then this structure is called proinsulin. Proinsulin. Pro means inactive. Inactive ಆಗಿರುವಂತ ಇನ್ಸುಲಿನ್ ಅನ್ನು ನಾವು proinsulin ಅಂತ ಕರೀತೇವೆ. When the A chain and B chain they are held by the help of a disulfide bond, and that time the C chain it can be removed, A and B chains, and they are held by the help of disulfide bond, A chain and B chain. Now this structure is called mature insulin. This is the mature insulin. And this mature insulin ಅನ್ನು ಏನು ಮಾಡ್ತೀವಿ ನಾವು ಡಯಾಬಿಟಿಸ್ ಪೇಷಂಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೇವೆ ಟು ಇನ್ಕ್ರೀಸ್ ದ ಇನ್ಸುಲಿನ್ ಲೆವೆಲ್ ಇನ್ ದ ಬಾಡಿ. ಈಗ ಫಸ್ಟಿಗೆ ಏನು ಮಾಡ್ತಿದ್ರು ಅಂದ್ರೆ ದ ಇನ್ಸುಲಿನ್ ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಸ್ಲ್ಯಾಗರ್ಟೆಡ್ ಆನಿಮಲ್ಸ್, ಫಾರ್ ಎಕ್ಸಾಂಪಲ್ ಕ್ಯಾಟಲ್ಸ್ ಆಗಿರ್ಬೋದು, ಪಿಗ್ಸ್ ಆಗಿರ್ಬೋದು. ಸೊ ಆ ಆನಿಮಲ್ ಇನ್ಸುಲಿನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಡಯಾಬಿಟಿಸ್ ಪೇಷಂಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಸಮ್ ಅಲರ್ಜಿ ಆಗಲಿಕ್ಕೆ ಫಾರ್ಮೇಷನ್ ಆಯಿತು. ಸೊ ಆ ಅಲರ್ಜಿಯನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಬಯೋಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಬೈ ದ ಹೆಲ್ಪ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಿಂದ ಹ್ಯೂಮನ್ ಜೀನ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಇನ್ಸುಲಿನನ್ನು ಪ್ರಿಪೇರ್ ಮಾಡ್ತೀವಿ. ನಾವು ಇವತ್ತಿನ ಕ್ಲಾಸ್ ಒಳಗಡೆ ಯಾವ ರೀತಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಹ್ಯೂಮನ್ ಇನ್ಸುಲಿನನ್ನು ಫಾರ್ಮೇಷನ್ ಮಾಡ್ತೀವಿ ಅದನ್ನು ಸ್ಟಡಿ ಮಾಡಿ. ಜೆನೆಟಿಕಲಿ ಇಂಜಿನಿಯರ್ insulin. Now here we are taking the gene A polypeptide and a gene B polypeptide. The A polypeptide chain and the B polypeptide chain from the healthy human persons, and the human being is eukaryotic organism. In eukaryotic organism, the genes they are transcribed and they are synthesized the mRNA. Before they are produced the mRNA, they are produced the hnRNA. ಇಲ್ಲಿ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಒಳಗಡೆ ಜೀನ್ಸ್ ಏನು ಮಾಡ್ತಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ದಿಂದ mRNA ಸಿಂಥಸಿಸ್ ಆಗಬೇಕು. ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಒಳಗಡೆ mRNA ಬದಲಾಗಿ ಫಸ್ಟ್ hnRNA ಫಾರ್ಮೇಷನ್ ಆಗ್ತದೆ. hnRNA ಅಂದ್ರೆ ಏನು, ಪ್ರಿಕರ್ಸರ್ RNA ಅಂತಲೂ ಕರಿಬಹುದು, ಆರ್ heteronuclear RNA ಅಂತ ಕರೀತಾರೆ. Here the heteronuclear RNA it has both exons and introns. These are the exons. Exons means they are coding sequence. Intron means they are non-coding sequence. It is the 5' end and this is the 3' end. The hnRNA it has both exons and introns. Now we are required only exons. We are only required the coding strands, and they are helped to form the polypeptide chain or the protein synthesis. Now we have removed these introns by the help of a splicing, and that splicing enzyme it cuts the DNA. Now they are form exons, introns, and exons, introns. ಇಲ್ಲಿ hnRNA ಒಳಗಡೆ hnRNA ಅಂದ್ರೇನು, ಎಕ್ಸಾನ್ಸು ಇಂಟ್ರಾನ್ಸು ಎರಡೂ ಇರುವಂಥ ಕೋಡಿಂಗ್ ಸ್ಟ್ಯಾಂಡು, ನಾನ್ ಕೋಡಿಂಗ್ ಸ್ಟ್ಯಾಂಡ್ ಇರುವಂಥ ಸ್ಟ್ಯಾಂಡನ್ನು ನಾವೇನಂತೀವಿ hnRNA ಅಂತ ಕರಿತೀವಿ. ಈ hnRNA ಬೈ ದ ಹೆಲ್ಪ್ ಆಫ್ ಸ್ಪ್ಲೈಸೇಸ್ ಎಂಜೈಮನ್ನು ಯೂಸ್ ಮಾಡಿಕೊಂಡು ಈ hnRNAನ ಬ್ರೇಕ್ ಡೌನ್ ಮಾಡ್ತಾರೆ. ಬ್ರೇಕ್ ಡೌನ್ ಮಾಡಿದಾಗ ಎಕ್ಸಾನ್ಸ್ ಇಂಟ್ರಾನ್ಸ್ ಏನಾಗ್ತಾವೆ, ಸೆಪ್ರೇಟ್ ಆಗ್ತವೆ. ಈ ಇಂಟ್ರಾನ್ಸ್
ನಾನ್ ಕೋಡಿಂಗ್ ಸೀಕ್ವೆನ್ಸ್ ಅನ್ನು ನಾವು ರಿಮೂವ್ ಮಾಡಿ ಇಲ್ಲಿ ಬರೀ ನಾವು ಎಕ್ಸಾನ್ಸ್ ಮಾತ್ರ ಏನು ಮಾಡ್ತೀವಿ, ಜಾಯಿಂಟ್ ಮಾಡ್ತೀವಿ. ಈ ಎಕ್ಸಾನ್ಸ್ ಅನ್ನು ಜಾಯಿಂಟ್ ಮಾಡಲಿಕ್ಕೆ ಬೈ ದ ಹೆಲ್ಪ್ ಆಫ್ ಲೈಗೇಸ್ ಎಂಜೈಮ್ ಹೆಲ್ಪಿಂದ ಎಕ್ಸಾನ್ಸ್ ಅನ್ನು ಜಾಯಿಂಟ್ ಮಾಡ್ತೀವಿ. ಜಾಯಿಂಟ್ ಮಾಡಿದ್ಮೇಲೆ ಹಿಯರ್ ದ cap is formed at the 5' end and tailing is formed at the 3' end. Now it become the mRNA. ಈ ಎಕ್ಸಾನ್ಸ್ ಅನ್ನು ಮಾತ್ರ ನಾವು ಲೈಗೇಸ್ ಎಂಜೈಮ್ಸ್ ಇಂದ ಜಾಯಿಂಟ್ ಮಾಡಿ ಅದರ 5' ಎಂಡಿಗೆ ಕ್ಯಾಪ್ ಅನ್ನು ಆ್ಯಡ್ ಮಾಡ್ತೀವಿ, ದೆನ್ 3' ಎಂಡಿಗೆ ಟೇಲ್ ಅನ್ನು ಆ್ಯಡ್ ಮಾಡ್ತೇವೆ. ಸೊ ಅವಾಗ ನಮ್ದು ಏನಾಯ್ತು, mRNA ಸಿಂಥಸಿಸ್ ಆಯಿತು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಒಳಗಡೆ. ನೆಕ್ಸ್ಟ್ ಈ ಜೀನ್ಸ್ ಅನ್ನ ಏನು ಮಾಡತ್ತೀವಿ ನಾವು ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡತ್ತೀವಿ. and that is the host cell, that is the E. coli bacteria. Now it is the host cell, and these genes A and B genes, they are introduced in a prokaryotic cell, that is the E. coli bacteria. The A chain and B chain, they are separately introduced in a separate E. coli bacteria. Now A chain and B chain ಅನ್ನು ಏನು ಮಾಡ್ತೀವಿ ಅಂದ್ರೆ ಒಂದು prokaryotic host cell ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಆ prokaryotic host cell ಯಾವುದಿಲ್ಲ, ನಾವು E. coli bacteria ಅನ್ನ host cell ಆಗಿ ತಗೊಂಡೇವೆ. ಸೊ ನಮಗೆ E. coli bacteria ಒಳಗಡೆ they don't have splicease enzyme and the ligase enzyme. prokaryotic organism ಒಳಗಡೆ ಸ್ಪ್ಲೈಸೇಸ್ ಎಂಜೈಮ್ ಇಲ್ಲ, ದೆನ್ ಲೈಗೇಸ್ ಎಂಜೈಮ್ ಇಲ್ಲ. ಸೊ ನಾವು ಇಲ್ಲೇ ನಮ್ಮ ಜೀನ್ಸು ಬೈ ದ ಹೆಲ್ಪ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಪ್ರಾಸೆಸ್ ಇಂದ mRNA ಏನು ಮಾಡಿರ್ತಾವ, ಸಿಂಥಸಿಸ್ ಮಾಡಿರ್ತಾವ. ಸೊ ನೆಕ್ಸ್ಟು ಬೈ ದ ಹೆಲ್ಪ್ ಆಫ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎಂಜೈಮ್, we are going to form the cDNA. We are going to form a cDNA. cDNA means complementary DNA. So ಇಲ್ಲಿ ನಾವು ಯಾಕೆ cDNA ನ ಫಾರ್ಮೇಷನ್ ಮಾಡ್ತೀವಿ ಅಂದ್ರೆ E. coli ಬ್ಯಾಕ್ಟೀರಿಯಾ ಒಳಗಡೆ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಐತಿ, ಸ್ಪ್ಲೈಸೇಸು ಲೈಗೇಸ್ ಎಂಜೈಮ್ಸ್ ಅಬ್ಸೆಂಟ್ ಅದಾವು. ನಮ್ದು ಜೀನ್ ಇದ್ದಿದ್ದು ಯೂಕ್ಯಾರಿಯೋಟಿಕ್ ಜೀನ್ ಅದ. ಸೊ ಈ ಯೂಕ್ಯಾರಿಯೋಟಿಕ್ ಜೀನ್ಗೆ ಅದು ಫಸ್ಟ್ HNRNA ಫಾರ್ಮೇಷನ್ ಮಾಡಿ ಆಮೇಲೆ mRNA ಫಾರ್ಮೇಷನ್ ಮಾಡೋದ್ರಿಂದ ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿ ಅಂತಂದ್ರೆ ಕಾಂಪ್ಲಿಮೆಂಟರಿ DNA ನ ಫಾರ್ಮೇಷನ್ ಮಾಡ್ತೀವಿ. A ಪಾಲಿಪೆಪ್ಟೈಡ್ ಚೈನ್ ಅನ್ನು ನಾವು ಏನು ಮಾಡಿದ್ವಿ, cDNA ಅನ್ನ ಫಾರ್ಮೇಷನ್ ಮಾಡಿದ್ವಿ. ಸೊ ಆಲ್ಸೋ ದ B polypeptide chain is also made by the help of a reverse transcriptase enzyme. We are made the complementary DNA. Now this complementary DNA, it can be introduced in a host cell. E. coli bacteria ಈ E. coli bacteria plasmid ಒಳಗಡೆ ನಾವು ಏನು ಮಾಡ್ತೀವಿ, ಈ ಹೋಸ್ಟ್ ಸೆಲ್ದು ಈ cDNA ನ ಏನು ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು. Now this vector, it can be cut by the help of a restriction enzyme, and that restriction enzyme, it cuts in a specific sequence and it form the sticky ends. Also the CB polypeptide chain is added in a host cell plasmid ಒಳಗಡೆ introduce ಮಾಡ್ತಾರೆ. So this is the B polypeptide chain, this is the A polypeptide chain. Next ಈ ಎಂಡ್ಸ್ ಅನ್ನು ನಾವು ಏನು ಮಾಡ್ತೀವಿ, ಈ A polypeptide chain ಅನ್ನು ಪ್ಲಾಸ್ಮಿಡ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. B polypeptide chain is introduced in another plasmid of E. coli bacteria. Now we are formed the recombinant DNA. This is the plasmid of E. coli and this is the plasmid of E. coli. And this plasmid is having a polypeptide complementary DNA and this plasmid is having the B polypeptide complementary DNA. Now these two plasmids are called recombinant DNA. recombinant DNA ನ ಏನು ಮಾಡಿದ್ವಿ, ಫಾರ್ಮೇಷನ್ ಮಾಡಿದ್ವಿ.
Now these recombinant DNA are introduced in a host cell, that is the E. coli bacteria. E. coli bacteria ಒಳಗಡೆ ಏನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ in a E. coli bacteria. Next, now they are allowed to fermentation culturing. This E. coli bacteria, it synthesis only the A chain, and this E. coli bacteria, it produce only the B chain. A chain and B chain. ಇಲ್ಲಿ E. coli bacteria ಇದು ಬರೀ A chain ಅನ್ನ ಫಾರ್ಮೇಷನ್ ಮಾಡಿರ್ತದೆ. ಈ ಬ್ಯಾಕ್ಟೀರಿಯಾ ಏನು ಮಾಡಿರ್ತದೆ, ಬರೀ B chain ಅನ್ನ ಏನು ಮಾಡಿರ್ತದೆ, ಫಾರ್ಮೇಷನ್ ಮಾಡಿರ್ತದೆ. Now these two chains are extracted from the E. coli bacteria and they are get formation. ಇವೆರಡು ಚೈನ್ಸ್ ಅನ್ನು ನಾವು E. coli ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಡೈಸಲ್ಫೈಡ್ ಬಾಂಡ್ಸ್ ಅನ್ನು ಫಾರ್ಮೇಷನ್ ಮಾಡ್ತೇವೆ. ಫಾರ್ಮೇಷನ್ ಮಾಡಿದ್ಮೇಲೆ ಅವಾಗ ಏನಾಯಿತು, ಒಂದು ಸಿಂಥೆಟಿಕ್ ಇನ್ಸುಲಿನ್ ಫಾರ್ಮೇಷನ್ ಆಯಿತು. ಸೊ ಆ ಇನ್ಸುಲಿನ್ ಅನ್ನು ನಾವು ಹ್ಯೂಮಿಲಿನ್ ಅಂತ ಕರಿತೇವೆ. ಹ್ಯೂಮಿಲಿನ್ ಆರ್ ಹ್ಯೂಮನ್ ಇನ್ಸುಲಿನ್ ಅಂತ ಕರಿತೇವೆ. and this humulin or human insulin, it is produced by the company, that is Eli Lilly company, in 1983. It is an American company. The first company, that is Eli Lilly, in 1983 ಒಳಗಡೆ ಫಸ್ಟ್ ಟೈಮ್ ಏನು ಮಾಡಿತು, ಹ್ಯೂಮನ್ ಜೀನ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಹ್ಯೂಮಿಲಿನ್ ಅನ್ನ ಫಾರ್ಮೇಷನ್ ಮಾಡಿತು. This is the genetically engineered insulin, and that insulin is formed by the help of recombinant DNA technology. It means biotechnology. This is about today's class. Thank you.